ಹುಬ್ಳಿಗೆ ಹೋಗಿ ಯುದ್ಧಕ್ಕೆ ನಾವು ಸಿದ್ಧ, ನಮ್ಮ ಮಾತಿಗೆ ಬದ್ಧ ಅನ್ನೋದನ್ನ ನೀವು ಕನ್ನಡದಲ್ಲಿ ಟೆಕ್ಸ್ಟ್ ಹಾಕಿದ್ರೇನೆ ಅದು ನ್ಯಾಷನಲ್ ಲೆವೆಲ್ ಚರ್ಚೆ ಆಗ್ತಿತ್ತು. ನೀವು ಅದೇ ಸ್ಪಾಟಿಗೆ ಹೋಗಿ ಹುಬ್ಳಿಗೆ ಹೋಗಿ ಮಾತಾಡೋದಕ್ಕೆ ಏನ್ ಕಾರಣ? ದೊಡ್ಡ ಕಾರಣ ಇದೆಮ್ಮ, ದೊಡ್ಡ ಕಾರಣ ಇದೆ. ಕಾರಣ ಏನಂತಂದ್ರೆ, ಇವಾಗ ಒಂದು ಪೈರಸಿ ಬಗ್ಗೆ ಮಾತಾಡಿದ್ವಿ. ದೊಡ್ಡ ಮಟ್ಟದಲ್ಲಿ ಆಗ್ತಾ ಇರೋದು ಒಂದು ದೊಡ್ಡ ರಿಪೋರ್ಟ್ ಬರುತ್ತೆ ನಮಗೆ. ಕಾರಲ್ಲಿ ನಲ್ಪಾಡು, ರಾಜು ಗೌಡ್ರು, ಈ ಓಪನ್ ಆಗಿ ಹೇಳ್ಬಿಡ್ತೀನಿ ಕೇಳಿ. ರಾಜು ನಲ್ಪಾಡು ಅವರು, ನಾನು, ಚಕ್ರವರ್ತಿ, ನಾವು ಹೋಗ್ಬೇಕಾದ್ರೆ ನಮಗೆ ರಿಪೋರ್ಟ್ ಬರುತ್ತೆ. ದೊಡ್ಡ ವೆಚ್ಚ ನಡೀತದೆ, ದೊಡ್ಡ ರೀತಿಯಲ್ಲಿ ನಡೀತದೆ. ದೊಡ್ಡ ರೀತಿಯಲ್ಲಿ ಅಂದ್ರೆ ಮುಗಿಸೇ ಬಿಡ್ಬೇಕು, ಇದನ್ನ ಹಾಗೆ ಮಾಡ್ಬೇಕು, ಹೀಗೆ ಮಾಡ್ಬೇಕು. ಅಂಡ್ ಇಟ್ ಈಸ್ ಐಮ್ ಟಾಕಿಂಗ್ ಅಬೌಟ್ ಯಾವುದೋ ರೋಡಲ್ಲಿ ಹೋಗ್ತಾ ಇರೋರು ಮಾತುಗಳಲ್ಲ. ಇಟ್ಸ್ ಇಂಟೆಲಿಜೆನ್ಸ್ ಅಂತ ಟಾಕಿಂಗ್ ಅಬೌಟ್, ವಿಚ್ ಅಪ್ರೂಟೆಡ್, ಡೀಪ್ ರೂಟೆಡ್. ನಮ್ಮ ಹತ್ರ ಸಪೋರ್ಟ್ ಇದೆ, ನಮ್ಮ ಹತ್ರ ಸಿಸ್ಟಮ್ ಇದೆ. ಅಲ್ಲಿಂದ ವಿಚಾರ ತೆಗಿಯಕ್ಕೆ, ಎಲ್ಲಿಂದ ಏನ್ ನಡೀತಾ ಇದೆ, ಯಾರ ಹತ್ರ ಏನಾಗ್ತಾ ಇದೆ, ಇದೆಲ್ಲ ಏನಾಗುತ್ತೆ, ಕಣ್ಣಿಗೆ ಕಾಣದ ಮುಖಗಳಿರ್ಬೋದು ಸದ್ಯಕ್ಕೆ. ಸೊ ಇದಿಷ್ಟು ಬಂದಾಗ ನಾನು ಒಂದು ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿದೆ, ಕುತ್ಕೊಂಡು ಏನ್ ಮಾಡಬೇಕು ಯೋಚನೆ ಮಾಡ್ತಾ ಇದ್ದೆ ನಾನು. ದೆನ್ ಆಫ್ಟರ್ ದಟ್ ಸಡನ್ಲಿ